ರಾಷ್ಟ್ರಕವಿ ಕುವೆಂಪು ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಶಿವರಾಮೇಗೌಡರಿಗೆ 119ನೇ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನೋತ್ಸವ ಹಾರ್ದಿಕ ಶುಭಾಶಯಗಳು. ಜಯವಾಗಲಿ. ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಬೀದರ್ ಜಿಲ್ಲಾ ಘಟಕ ವತಿಯಿಂದ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ 119ನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪ ಅಂದರೆ, ನಮ್ಮ ನಾಡಿಗೆ ಕೊಟ್ಟಂಥ ಕೊಡುಗೆ ಅಪಾರವಾಗಿದೆ. ಅವರ ಒಂದು ಅವರು ಜೀವನದಲ್ಲಿ ನಮ್ಮ ನಾಡಿಗೆ ಅವರು ಕವಿ ರೂಪದಲ್ಲಿ ಏನು ಕೊಟ್ಟಿದ್ದಾರೆ, ಅವರಿಗೆ ಯಾವತ್ತೂ ನಾವು ಮರೆಯಲಾರದಂಥ ಒಂದು ಮಹಾ ವ್ಯಕ್ತಿ ಯಾರಾದರೂ ಇದ್ದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅವರು ನಮ್ಮ ಕುವೆಂಪು ಆಗಿದ್ದಾರೆ ಅಂತ ನಾನು ಈ ಮೂಲಕ ಹೇಳ್ತೇನೆ. ಹಾಗೆ ನಮ್ಮ ಜಿಲ್ಲೆಯ ಗೌರವಾಧ್ಯಕ್ಷರಾದಂಥ ಜಾಪಟ್ ಕಡ್ಯಾಳ್ ಅವರು ಹೇಳಿದಂಗೆ ಮುಂದೆ ಬರೋ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇದು ಒಂದು ಜಯಂತಿ ಉತ್ಸವ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ರೀತಿಯಿಂದ ಉತ್ಸವ ಆಗಬೇಕಂತಂದು ಇವತ್ತೇನು ನಮ್ಮ ಮಾಧ್ಯಮ ಮುಖಾಂತರ ಒತ್ತಾಯಿಸಿದ್ದಾರೆ. ಅದಕ್ಕೂ ಕೂಡ ನಮ್ಮ ಸಂಘಟನೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಮುಂದೆ ಬರುವಂಥ ದಿನಗಳಲ್ಲಿ ಕುವೆಂಪು ಅವರ ಜಯಂತಿ ಉತ್ಸವ ರಾಜ್ಯ ಸರ್ಕಾರ ಆಚರಿಸಬೇಕಂತಂದು ನಾನು ಈ ಮೂಲಕ ಮಾಧ್ಯಮದಲ್ಲಿ ಕೇಳಿಕೊಳ್ತೇನೆ. ಧನ್ಯವಾದ. ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರ ಬಣ್ಣ ವತಿಯಿಂದ ಬೀದರ್ ಜಿಲ್ಲೆಯಲ್ಲಿ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಗಿದೆ. ಅದೇ ರೀತಿಯಿಂದ ಇಡೀ ರಾಜ್ಯದಲ್ಲಿ ಕುವೆಂಪು ಅವರ ಜನ್ಮದಿನವನ್ನು ವಿಜೃಂಭಣೆಯಿಂದ ಆಚರಿಸಬೇಕು ಮತ್ತು ಅವರ ಆಚಾರ ವಿಚಾರ ಬಗ್ಗೆ ಮುಂದೆ ಬರುವ ಪೀಳಿಗೆಗೆ ಸರ್ಕಾರದ ವತಿಯಿಂದ ಒಳ್ಳೆಯ ಒಂದು ಮಾರ್ಗದರ್ಶನ ಸಿಗಬೇಕಂತೇಳಿ ಈ ವೇದಿಕೆ ಮುಖಾಂತರ ವಿನಂತಿಸಿಕೊಂಡು ಆಗ್ರಹಿಸ್ತೀನಿ ಅಂತೇಳಿ ಜಾಫೆಟ್ ಕಡ್ಯಾಳ್ ಜಿಲ್ಲಾ ಗೌರವಾಧ್ಯಕ್ಷರು ಶಿವರಾಮೇಗೌಡ ಬಣ್ಣ ಕರ್ನಾಟಕ ರಕ್ಷಣಾ ವೇದಿಕೆಗೆ ರಾಷ್ಟ್ರಕವಿ ಕುವೆಂಪು ಅವರಿಗೆ 119 ಜಯಂತಿ ಉತ್ಸವಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ರಾಷ್ಟ್ರಕವಿ ಕುವೆಂಪು ಉತ್ಸವಕ್ಕೆ. ಇಂದು ನಮ್ಮ ಬೀದರ್ ನಗರದ ಜನತೆಗೆ ತಿಳಿಸುವುದೇನೆಂದರೆ, ಕುವೆಂಪು ಅವರ 119ನೇ ಜಯಂತಿ ಅಂಗವಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಶಿವರಾಮೇಗೌಡರ ಬಣ್ಣ ವತಿಯಿಂದ ಇಂದು ಕನ್ನಡಾಂಬೆ ವೃತ್ತದಲ್ಲಿ ನಾವು ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಇದು ನಮ್ಮ ನಾಡಿನ ಜನತೆಗೆ ಎಲ್ಲರೂ ಕೂಡ ಇದು ಆಚರಿಸಬೇಕು ಹಬ್ಬ. ಒಂದು ಕುವೆಂಪುರವರು ಒಂದು ರಾಷ್ಟ್ರಕವಿ ಕುವೆಂಪು ಕೂಡ ಎಂದು ಕರೀತಾರೆ. ಮತ್ತು ಕವಿಯವರು ಒಳ್ಳೆಯ ಒಂದು ಕವಿ ಇದ್ದರು. ಇವ್ರದ್ದು ಜನ್ಮ ದಿನಾಂಕವಾಗಿ ನಮ್ಮ ಸಂಘಟನೆ ವತಿಯಿಂದ ಆಚರಿಸಿದ್ದರಿಂದ ನಮ್ಮ ನಾಡಿನ ಜನತೆಗೆ ಹಾಗೂ ನಮ್ಮ ಎಲ್ಲ ಬಂದಿನವರಿಗೆ ಸಹಕಾರ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು. ಅಮೃತ್ DJ ಶಿಕನ್ಪುರೆ.